ಯೋಗ ಕರ್ಮಸು ಕೌಶಲಂ, ಇಟ್ ಈಸ್ ಅ ಸ್ಕಿಲ್ ಅಂತ ಹೇಳಿದ್ರು. ಟು ಬಿಕಮಿಂಗ್ ಎಫಿಷಿಯೆಂಟ್ ಇನ್ ವಾಟ್ ಎವರ್ ಯು ಡು. ಸೊ ಆ ಡ್ಯುಯಲಿಟಿನ ಕಡಿಮೆ ಮಾಡಿ, ನಿಮ್ಮ ಬಾಡಿ ಅದೇ ಹೇಳಬೇಕು, ಮೈಂಡು ಅದೇ ಹೇಳಬೇಕು, ಎಮೋಷನ್ ಅದೇ ಹೇಳಬೇಕು, ಇಂಟೆನ್ಷನ್ ಅದೇ ಹೇಳಬೇಕು. ಸ್ಪಿರಿಚುಯಾಲಿಟಿ ಯಾಕೆ ಬರುತ್ತೆ ತಲೆಯಲ್ಲಿ ಯೋಗ ಅನ್ನೋದನ್ನ? ಏನು ಮಿಸ್ಪರ್ಸೆಪ್ಷನ್ ಆಗಿದೆನಾ, ಮಿಸ್ಪ್ಲೇಸ್ಮೆಂಟ್ ಆಗಿದೆನಾ ಯೋಗ ಅನ್ನೋದು? ಇದು ಸಿಂಪಲ್ ಅನಿಸುತ್ತೆ ಕೇಳೋದಕ್ಕೆ, ಭಾಳ ಕಾಂಪ್ಲಿಕೇಟೆಡ್ ಇದೆ. ಏನು ಹೇಳ್ತೀನಿ ಅಂತಂದರೆ, ಯೋಗ ಅನ್ನೋದು 5 ನಿಮಿಷ 10 ನಿಮಿಷ ಮಾಡೋದಲ್ಲ. ಯೋಗ ಈಸ್ ಎ ವೇ ಆಫ್ ಲೈಫ್. ಸಮತ್ವಂ ಯೋಗ ಮುಚ್ಯತೆ, ಬ್ಯಾಲೆನ್ಸ್ ಈಸ್ ಯೋಗ. ಯೋಗ ಅಂದರೆ ಆಸನಗಳಲ್ಲ, ಯೋಗ ಈಸ್ ಎ ವೇ ಆಫ್ ಲೈಫ್. ಇನ್ನೊಂದು, ಯೋಗ ಬರೀ ಸನ್ಯಾಸಿಗಳು, ಬರೀ ಸಾಧುಗಳಿಗಲ್ಲ, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ನೀಡ್ಸ್ ಯೋಗ. ಯುನೈಟಿಂಗ್ ಆಫ್ ದ ಬಾಡಿ ಆ್ಯಂಡ್ ದ ಮೈಂಡ್, ದ ಕಾನ್ಷಿಯಸ್ ಆ್ಯಂಡ್ ದ ಸಬ್ಕಾನ್ಷಿಯಸ್ ಮೈಂಡ್, ಅಂದರೆ ಪ್ರಜ್ಞಾವಸ್ಥೆ, ಮನಸ್ಸಿನ ಪ್ರಜ್ಞಾವಸ್ಥೆ ಮತ್ತು ಸುಪ್ತಾವಸ್ಥೆ. ಸೊ ಪ್ರಾಣಾಯಾಮ ಅಂತಂದರೆ ಪ್ರಾಣನ ಆಯಾಮ ಮಾಡೋದು, ಅಂದರೆ ಲೆಂಗ್ತ್ನಿಂಗ್ ಆಫ್ ದ ಪ್ರಾಣ. ಮಹತ್ತರವಾದ ಕ್ರಿಯೆಗಳು ಯಾವುದು ಅಂತ, ಬ್ಲಡ್ ಸರ್ಕ್ಯುಲೇಷನ್ ಒಂದು ಆಗಬೇಕು, ಆಕ್ಸಿಜನ್ ಸಪ್ಲೈ ಬಾಡಿಗೆ ಕಂಪ್ಲೀಟಾಗಿ ಆಗಬೇಕು. 1 ಬ್ರೆತ್ತು, ಹಾಫ್ ಬ್ರೆತ್ತು, ಈ ಥರ ಇರುತ್ತೆ. ಅದ್ರದ್ದು ಲೈಫ್ ಸ್ಪ್ಯಾನ್ ಯೋಚನೆ ಮಾಡಿ, 200-300 ಇಯರ್ಸ್ ಬದುಕತ್ತೆ. ನಮ್ಮ ಮೈಂಡ್ ಓಡ್ತಾ ಇರೋದು ಅಲ್ಲಿ ಇಲ್ಲಿ ಓಡ್ತಾ ಇರೋದು, ಟಕ್ ಅಂತೇಳಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಫೋಕಸ್ ವಿಲ್ ಇಂಪ್ರೂವ್, ಕಾನ್ಸಂಟ್ರೇಷನ್ ವಿಲ್ ಇಂಪ್ರೂವ್. ದಟ್ ಈಸ್ ವಾಟ್ ಹ್ಯಾಪನ್ ಟು ಮೀ. ಎಕ್ಸರ್ಸೈಸ್ ಅಲಾಂಗ್ ವಿತ್ ಬ್ರೆತ್ ಮಾಡಬೇಕು. ಅಲಾಂಗ್ ವಿತ್ ಬ್ರೆತ್ ಮಾಡದಿಲ್ದಿರೋದ್ರಿಂದ ನಮ್ಮ ಲಂಗ್ಸ್ ಎಫಿಷಿಯನ್ಸಿ ಇಂಪ್ರೂವ್ ಆಗ್ತಾ ಇಲ್ಲ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, SNS, PNS ಅಂತ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ 2 ಆಗಿ ಡಿವೈಡ್ ಮಾಡಿದ್ದಾರೆ. ಪ್ಯೂರ್ ಸೈನ್ಸ್, ಪ್ಯೂರ್ ಫ್ರೀಕ್ವೆನ್ಸೀಸ್, ಪ್ಯೂರ್ ಇಂಗ್ಲೀಷ್. ಓಕೆ. ಸೊ ಅದಕ್ಕೆ ನಾರ್ಮಲಿ ಯೋಗ ಟ್ರೈನರ್ಸ್ ಅದೆಲ್ಲ ಕುರ್ತಾ ಪೈಜಾಮದಲ್ಲಿ ಇರ್ತಾರೆ, ನೀವು ನೋಡ್ತಾ ಇದ್ರೆ ಬ್ಲೇಸರ್ ಅಲ್ಲಿ ಬಂದಿದ್ದಾರೆ, ಬ್ಲೇಸರ್ ಹಾಕ್ಕೊಂಡು ಅವ್ರಿಗೋಸ್ಕರ ಈ ಥರ ಬಂದಿರೋದು.